ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ರೆನಿ ಫೋಟಾನ್. ಇವತ್ತೇನಂತಂದ್ರ ಒಂದು ಮಿನಿ ವ್ಲಾಗ್ ಮಾಡ್ಲಿಕತ್ತೀವಿ. ಸೊ ಈ ಮಿನಿ ವ್ಲಾಗಿನ್ ಉಸ್ತುವಾರಿ ಯಾರ್ ತಗೊಂಡಾರಂತಂದ್ರ ನಮ್ ನಾದ್ನಿ. ಸೊ ಏನೋ ಬೇರೆ ವೆರೈಟಿ ಆಗಿ ಆನಿವರ್ಸರಿ ಪ್ಲಾನ್ ಮಾಡಿದ್ಲು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿಸೋಲಾಗ ಒಂದ್ ಸಣ್ಣ ಇಂಟರ್ವ್ಯೂ ತಗೋತಾಳಂತ. ಇಂಟರ್ವ್ಯೂನ ನಮ್ ನಾದ್ನಿ ಕಂಟಿನ್ಯೂ ಮಾಡ್ತಾಳ, ನೋಡ್ಕೊಂಡ್ ಹೋಗ್ರಿ. ಎಸ್, ಈಗ ನಿಮಗ ಕ್ವಶನ್ ಅನ್ನ ಆನ್ಸರ್ ಕೇಳ್ತೀನಿ ನಾ ನಿಮಗ. ನಿಮ್ ಮದಿವಾಗ ಈಗ 10 ವರ್ಷ ಆತ. ನಮಗ್ ಗೊತ್ತೈತ್ ಸುಧಾ ಅಂಡ್ ವಿಜಯ್ ಬೆಸ್ಟ್ ಕಪಲ್ ಅಂತ ಹೇಳಿ. ಸೊ ನಮ್ಮ ಆಡಿಯನ್ಸ್ಗೂ ಗೊತ್ತಾಗ್ಲಿ ಎಷ್ಟ್ರ ಮಟ್ಟಿಗೆ ಅವ್ರಿಬ್ರು ಅರ್ಥ ಮಾಡ್ಕೊಂಡಾರು ಅಂತ ಹೇಳಿ. ಸೊ ಕೆಲವೊಂದಿಷ್ಟು ಸಣ್ಣ ಸಣ್ಣ ಗೇಮ್ ಇಟ್ಟೇನಿ. ಏನಪ್ಪಾ ಅಂದ್ರೆ ನಾನು ನಿಮ್ಮ ಇಬ್ರು ಕಡೆ ಒಂದ್ ಸ್ಲೇಟ್ ಕೊಡ್ತೀನಿ. ಸೊ ಇಬ್ರಿಗೂ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಬರಿಬೇಕ. ಇಬ್ರು ಸೇಮ್ ಆನ್ಸರ್ ಆದ್ರ ಸೊ ನೋಡುನ ಎಷ್ಟ್ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳಿ. ಬಾಳ ಕಷ್ಟ ಇರ್ತೈತಿ? ಇಲ್ಲ, ಸಿಂಪಲ್ ಕ್ವಶನ್. ಪೆನ್ಸಿಲ್ ಏನಾಯ್ತು? ಇಲ್ಲ, ಇಲ್ಲಿ ಕೊಡ್ಬೇಕು. ಓಕೆ, ಎಸ್ ಗೈಸ್ ರೆಡಿ? ಈಗ ಇದನ್ನ ನಾವ್ ಕನ್ನಡದಾಗ ಬರೀಬೇಕು, ಇಂಗ್ಲಿಷ್ನಾಗ ಬರೀಬೇಕು? ಒಟ್ಟು ಆನ್ಸರ್ ಸೇಮ್ ಇರ್ಬೇಕಷ್ಟೇ. ಸರಿ ಸರಿ. ಓಕೆ ಓಕೆ, ನಿಮ್ಮಿಬ್ರು ಫಸ್ಟ್ ಮೀಟ್ ಆಗಿದ್ದು ಎಲ್ಲಿ? ಚೀಟ್ ಮಾಡಂಗಿಲ್ಲ ಇಬ್ರು. ಫಸ್ಟ್ ಮೀಟ್ ಆಗಿದ್ದು ಎಲ್ಲಿ? ಮದ್ವಿಕ್ಕಿಂತ ಮುಂಚೆ. ನೋಡಂಗಿಲ್ಲ. ರಾಧಾ ಕವಿನಾ ತೋರ್ಸು, ಶೋ ತೋರ್ಸೇನ? ತೇರ್ದಾಳ ನಿನ್ ರಬಕವಿ. ಬಾಜು ಅದ್ರ ಸಲುವಾಗಿ ಸೇಮ್. ಓಕೆ, ಹಾಫ್ ಆಫ್ ಮಾರ್ಕ್ಸ್. ಓಕೆ, ಸೂಪರ್. ನೆಕ್ಸ್ಟ್, ಯಾವ ಸಾಂಗ್ ನಿಮ್ ಇಬ್ಬರು ರಿಲೇಶನ್ಶಿಪ್ ನು ಡಿಸ್ಕ್ರೈಬ್ ಮಾಡ್ತೈತಿ? ಅಂದ್ರ ಹಳೇದಾದ್ರೂ ಆಗಿರ್ಬೋದು, ಹೊಸದಾದ್ರೂ ಆಗಿರ್ಬೋದು. ನಿಮ್ ಇಬ್ಬರ ರಿಲೇಶನ್ ಡಿಸ್ಕ್ರೈಬ್ ಮಾಡುವಂತಹ ಯಾವ್ದಾದ್ರು ಒಂದ್ ಸಾಂಗ್ ರೀಸೆಂಟ್ ನಿಮ್ ಇಷ್ಟ ಆದ ಒಟ್ಟ ಫಸ್ಟ್ ಇಂದ ಅವಾಗಿಂದ ಯಾವಾಗ ಫೇವರೇಟ್ ಇತ್ತಲ್ಲ, ಸ್ಟಾರ್ಟಿಂಗ್ ಕ್ಲೂ ಕೊಡಂಗಿಲ್ಲ. ಸೊ ಹಳೇದಾದ್ರೂ ಆಗಿರ್ಬೋದು, ಹೊಸದಾದ್ರೂ ಆಗಿರ್ಬೋದು, ನಿಮ್ ಲೈಫ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಒಂದ್ ಸಾಂಗ್ ಕ್ಯಾಮ್ರಾಗ ತೋರಿಸ್ರಿ. ಇಂಗ್ಲಿಷ್ ಬರೀಬೋದು. ಎಸ್, ಜೊತೆಯಲ್ಲಿ ಇದು ಜನುಮದ ಗೆಳತಿ. ರಾಂಗ್ ಆನ್ಸರ್. ಓಕೆ, ಇಟ್ಸ್ ಓಕೆ. ಇಬ್ಬರು ಜಗಳ ಆಡಿದಾಗ ಫಸ್ಟ್ ಸಾರಿ ಯಾರ್ ಕೇಳ್ತಾರು? ನೀವಿಬ್ರು ಜಗಳ ಆಡಿದಾಗ ಫಸ್ಟ್ ಸಾರಿ ಯಾರ್ ಕೇಳ್ತೀರಿ? ಓಕೆ, ತೋರ್ಸ್. ಸ್ನೇಹ್, ನಾನು. ಓಕೆ, ರೈಟ್ ಆನ್ಸರ್, ಸೂಪರ್. ಓಕೆ, ತುಂಬಾ ಇಷ್ಟ ಆಗಿದ್ ಗಿಫ್ಟ್ ಅತ್ತಿಗೆ ಅನ್ನ ಕೊಟ್ಟಿದ್ ಯಾವ್ದು? ಸಾಕಷ್ಟು ಗಿಫ್ಟ್ ಅನ್ನ ಎಕ್ಸ್ಚೇಂಜ್ ಮಾಡಿರ್ ಗೊತ್ತೈತಿ. ಅತ್ತಿಗೆ ಅನ್ನ ಕೊಟ್ಟಿದ್ದ ಬೆಸ್ಟ್ ಗಿಫ್ಟ್ ಇಷ್ಟ ಆಗಿದ್ ನೀ ಅವ್ನ್ ಕೊಟ್ಟಿದ್ ಯಾವ್ದು ಇಷ್ಟ ಆಗಿತ್ತ ಅವಂಗ? ನಿಂಗ ಆಕಿ ಕೊಟ್ಟಿದ್ ಯಾವ್ದ್ ಲೈಕ್ ಆಗಿತ್ತಿ ಅನ್ನೋದಂತ ಹೇಳ. ಅಂದ್ರೆ ಏನ್ ಬರಿಬೇಕು? ವಿಜಯ್ ನನ್ನ ಕೊಟ್ಟಿದ್ ನಾ ಬರಿಬೇಕು? ಅಲ್ಲ, ನೀನ ಕೊಟ್ಟಿದ್ದನ ಅವ್ನ ಯಾವ್ದ್ ಲೈಕ್ ಆಗಿತ್ತಿ ಅನ್ನೋದನ್ನ ಬರಿಬೇಕು. ಓಕೆ, ಸೇಮ್ ಆನ್ಸರ್ ಬರ್ಬೇಕಲ್ಲ. ಸೊ ಓಕೆ. What were you thinking? ಚೀಟ್ ಮಾಡಂಗಿಲ್ಲ. ಸೂಪರ್ ತೋರಿಸ್ರಿ. ಸೂಪರ್, ನೈಸ್. ಸಮನ್ವಿ. ಎಸ್. ವಿಜಯ್ ತುಂಬಾ ಹೇಟ್ ಮಾಡೋ ತರಕಾರಿ ಯಾವುದು? ನೈಸ್ ಆನ್ಸರ್, ಕರೆಕ್ಟ್. ಬದನೆಕಾಯಿ. ಟೇಸ್ಟ್. ಅತ್ತಿಗೆಗೆ ಫೇವರೇಟ್ ಹಳೆ ಹೀರೋ ಯಾರು? ಹಳೆ ಹೀರೋ ಈ ಒಂದ್ ಕನ್ನಡ ಆಗಿರ್ಬೋದು ಅಥವಾ ಈಗಿಲ್ಲ, ಹಳೆ ಹೀರೋ, ಈಗಿಂದವ್ರಲ್ಲ. ಸೂಪರ್, ತೋರಿಸ್ರಿ. ಪ್ರೇಮ್.
ವಿಜಯ್ ಹುಟ್ಟಿದ್ದು ಯಾವ ಹಾಸ್ಪಿಟಲ್ ಅಲ್ಲಿ? ಗೊತ್ತಿಲ್ಲ. ಇದು ಕೊಡು. ಯಾವ ಹಾಸ್ಪಿಟಲ್ ಅಲ್ಲಿ? ಹಾಸ್ಪಿಟಲ್ ಊರಲ್ಲ ಹಾಸ್ಪಿಟಲ್. ಹಾಸ್ಪಿಟಲ್ ನಾ ಹೇಳ್ಬೇಕು. ಹಾಸ್ಪಿಟಲ್ ಗೊತ್ತಿಲ್ಲ. ಹಾಸ್ಪಿಟಲ್ ಹಿಂಗೂ ಗೊತ್ತಿಲ್ಲ. ಸರಿ, ಇಬ್ರು ಗೊತ್ತಿಲ್ಲ. ಊರ ಬರೀ. ಓಕೆ ಓಕೆ, ರೈಟ್ ಆನ್ಸರ್. ಸೂಪರ್. ನಿಮ್ಮಿಬ್ರೊಳಗ ಸುಮ್ಮ ಕಾಲ್ ಕೆರ್ಕೊಂಡ್ ಜಗಳ ಯಾರ್ ಮಾಡ್ತೀರಿ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಓಕೆ, ನಿಮ್ಮಿಬ್ರೊಳಗ ಬಹಳ ದೇವ್ರನ್ನ ನಂಬೋದ್ ಯಾರ? ಸ್ನೇಹ, ರೈಟ್ ಆನ್ಸರ್. ವೆರಿ ಗುಡ್, ಸೂಪರ್. ಹಾ, ವಿಜಯನಂದ ಶೂ ಸೈಜ್ ಎಷ್ಟೈತಿ? ಅದು ಒಮ್ಮೊಮ್ಮೆ ಚೇಂಜ್ ಆಕಿರ್ತದೆ. ಬ್ರ್ಯಾಂಡ್ ಮೇಲೆ ಚೇಂಜ್ ಆಕಿರ್ತದ. ಬ್ರ್ಯಾಂಡ್ ಮೇಗಿನ ನಾರ್ಮಲ್. ಅದು ಹಿಂಗ ಇದ್ರೊಳಗ. ಓಕೆ, 8/9 39. ಅಲ್ಲ ಅಂದ್ರೆ ಅದು ಮೆಜರ್ಮೆಂಟ್ ತಗೊಂಡ್ರೆ ಅದು 8 ಅಥವಾ 9, ಹಾ. ಬಟ್ ಹಿಂಗ್ ತಗೊಂಡ್ರೆ ಇದು ಸೇಮ್. 13. ವಿಜಯ್ ನನ್ ಇನ್ಸ್ಪಿರೇಷನ್ ಯಾರ? ಎದ್ರೊಳಗ ಕ್ರಿಯೇಟಿವಿಟಿ ಒಬ್ರು ಅದಾರ. ಪರ್ಸನ್. ಅದ ಪರ್ಸನ್ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ ಒಬ್ರು ಅದಾರ. ಹೆಂಗಾದ್ರೂ ತಗೋಬಹುದು. ಹಾ, ಇನ್ಸ್ಪಿರೇಷನ್. ಕ್ರಿಯೇಟಿವ್ ಹೆಡ್. ಗೊತ್ತದ್ ನೀ ಇಂಡೈರೆಕ್ಟ್ ಆಗಿ ಕ್ಲೂ ಕೊಡತ್ತಾಳ, ಆನ್ಸರ್ ಹೇಳತ್ತಾಳ ಯಾರಂತ. ವಾವ್, ನೈಸ್ ಮಮ್ಮಿ. ನೈಸ್, ಸೂಪರ್. ಮದ್ವೆ ಆದಾಗ ಸುಧಾ ಹಾಕೊಂಡಿರೋ ಸಾರಿ ಕಲರ್ ಯಾವ್ದು? ಅತ್ತಿಗೆ ಹಾಕೊಂಡಿರೋ ಸಾರಿ ಕಲರ್. ಮೇನ್ ಮದ್ವೆಗೆ ಧಾರೆ ಸೀರೆ. ಮರೂನ್ ಕಲರ್. ಸೂಪರ್. ಮದುವೆ ಆದಾಗ ಅಲ್ಲಿ ಇನ್ನ 50 ವರ್ಷ ಬಿಟ್ಟು ಮಾತಾದ್ರು ಅದನ್ನ ಹಾಕೊಂಡಿರ್ತೀನಿ ನಾನು. ಓಕೆ. ವಿಜಯ್ ಮಾಡುವಂತಹ ಯಾವ ಡಿಶ್ ಸುಧಾಗ್ ಬಾಳ ಇಷ್ಟ? ಅನ್ನ ಮಾಡೋ ಯಾವ ಡಿಶ್ ನಿನಗಿಷ್ಟ? ಓಕೆ, ರೈಸ್ ಐಟಮ್ಸ್ ಎಲ್ಲ ಅಂತ ಬರ್ತಾವಳಿ, ಆಲ್ ಅಂತ ಬರ್ತಾ. ಇಲ್ಲ, ಕೆಲವೊಂದು ಉಪ್ಪಿಟ್ಟದು ಬಾಳ ಇದನ್ನ ಹಾಕ್ತಿಲ್ಲ, ಕಡ್ಲಿಬೇಳೆ ಅದು ಚಲೋ ಅನ್ಸಂಗಿಲ್ಲ. ಓಕೆ. ಫೇವ್ರೆಟ್ ಡೆಸ್ಟಿನೇಷನ್ ಯಾರ್ದು ವಿಜಯನ? ಡೆಸ್ಟಿನೇಷನ್ ಮಲ್ಟಿಪಲ್ ಅದಾವು. ಅಂದ್ರೆ ಔಟ್ ಆಫ್ ಕಂಟ್ರಿ ಅನ್ಕೋಬೇಕು ಅಥವಾ ಔಟ್ ಆಫ್ ಕಂಟ್ರಿನ? ಔಟ್ ಆಫ್ ಕಂಟ್ರಿ ಸದ್ಯಕ್ಕೆ ಈಗ ಹೋಗ್ಬೇಕಂತಿರೋದು. ಹಾ, ನೋಡಂಗಿಲ್ಲ. ಆದ್ರೆ ಯಾವಾಗ್ಲೂ ಅಲ್ಲಿ ಹೋಗೋಣ ಬರಿ ಅಂತ ಹೇಳ್ಕೊಡತ್ತ. ಅಮೆರಿಕ ಯಾವಾಗ ಬಂತ? ಶ್ರೀಲಂಕಾ ಐತ್ಲ. ಶ್ರೀಲಂಕಾ, ಅಮೆರಿಕ. ಓಕೆ, ನನಗೆ ಔಟ್ ಆಫ್ ಕಂಟ್ರಿ ಯಾವ್ದು ಕನ್ಫ್ಯೂಸ್ ಆಗ್ತದೆ. ಸೇಫರ್ ಇರೋದು ಬರ್ತದೆ ಅದಕ್ಕೆ. ಅದ ನೆನಪಿತ್ತ ಔಟ್ ಆಫ್ ಕಂಟ್ರಿ. ಅದೇ ಶ್ರೀಲಂಕಾ ಇಂಡಿಯಾದಾಗ ಐತೆ ಹೊರಗೈತೆ ಗೊತ್ತಿಲ್ಲನ. ಓಕೆ. ನೀವಿಬ್ರು ಮದ್ವೆ ಆಗ್ಬೇಕಂತ ಹೇಳಿ ಫಸ್ಟ್ ಹೇಳಿದ್ಯಾರ? ಇಬ್ರು ಮದ್ವೆ ಆಗೋಣ ಅಂತ ಹೇಳಿ ಮೊದಲ ಒಬ್ರಿಗೊಬ್ರು ಹೇಳಿದ್ಯಾರ? ಇನ್ನುವರೆಗೂ ಯಾರು ಹೇಳಾರಂತ ಗೊತ್ತಿಲ್ಲ. ಆಗುನು ಅಂತ ಡಿಸೈಡ್ ಮಾಡಿದ್ದ ಫಸ್ಟ್ ಯಾರ? ಬೇಡ, ಗೊತ್ತಿಲ್ಲ. ಗೊತ್ತಿಲ್ಲ. ನನ್ನ ಸಿಗಿಸ್ತಿಲ್ಲ ನನ್ನ. ಓಕೆ. ಓಕೆ, ಲಾಸ್ಟ್ ಕ್ವಶನ್ ಇದ್ರೊಳಗ. ನಿಮ್ಮಿಬ್ರಲ್ಲಿ ತುಂಬಾ ಜಲಸ್ ಯಾರದಾರ? ಬಾಳ
ಜಲಸ್ ಓಕೆ ನೈಸ್ ರೈಟ್ ಆನ್ಸರ್ ಸೂಪರ್. ಎರಡೇನ್ ಅಷ್ಟ ಸ್ವಲ್ಪ ಡಿಫರೆನ್ಸ್ ಆಯ್ತು, ಅದು ಬಿಟ್ರ ಸೂಪರ್. ಎಲ್ಲಾ ಕ್ವಶನ್ಸ್ಗೂ ರೈಟ್ ಆನ್ಸರ್ ಹೇಳಿದ್ದಾರೆ, ಸೂಪರ್. ಓಕೆ, ಇವಾಗ ಎರಡನೇ ರೌಂಡ್ ಸ್ಟಾರ್ಟ್ ಮಾಡ್ತೇನು. ಇವಾಗ ಇಬ್ಬರಿಗೂ ಒಂದೇ ತರ ಕ್ವಶನ್ ಕೇಳ್ತೀನಿ. ಸೊ ಎಕ್ಸ್ಪ್ಲೇನ್ ಗತೆ ಮಾಡ್ಬೇಕು ನೀವು. ಅಂದ್ರೆ ನಿಮ್ಗೆ ಏನ್ ಅನ್ಸತ್ತೆ ಹೇಳ್ಬೇಕ, ನಿನಗೆ ಏನ್ ಅನ್ಸತ್ತೆ ಅದನ್ನ ನೀ ಎಕ್ಸ್ಪ್ಲೇನ್ ಮಾಡ್ಬೇಕ. ಓಕೆ, ಅದ ಸ್ಲೇಟ್ ದ ಕ್ವಶನ್ ಆನ್ಸರ್ ಮುಗಿತಾರ. ಓಕೆ, ಸೆಕೆಂಡ್ ರೌಂಡ್. ಓಕೆ, ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ಮೊದಲ ಬಾರಿ ನೋಡಿದಾಗ ಫಸ್ಟ್ ಇಂಪ್ರೆಷನ್ ಏನಾಗಿತ್ತು? ಫಸ್ಟ್ ನೀನ್ ಹೇಳ. ವಿಜಯನ ನೋಡ್ದ ಫಸ್ಟ್ ನೋಡಿದ ಕೂಡಲೇ ನಿಂಗ ಅನ್ಸಿದ್ದೇನ? ಹ್ಯಾಂಡ್ಸಮ್ ಅದಾನಂತ ಅನ್ಸಿತ್ತು, ಆದ್ರೆ ಇವನ ಮರಿಯಾಬೇಕಂತ ಅನ್ಸಿತ್ತು. ನೀ ಇಂಟರ್ವ್ಯೂ ಮಾಡತ್ತೀಯ, ಜೋಕ್ ಮಾಡತ್ತೀಯ? ಇಲ್ಲ, ಕರೆ ಫಸ್ಟ್ ಇಂಪ್ರೆಷನ್. ಫಸ್ಟ್ ಏನ್ ಇಂಪ್ರೆಷನ್ ಆಗಿಲ್ಲ, ಆಮೇಲೆ ಇಂಪ್ರೆಷನ್ ಆಯ್ತು. ಎದಕ್ಕಂತಂದ್ರ ಗುಣ ಚಲೋ ಐತ್ಲಾ, ಅದಕ್ಕ ಇಂಪ್ರೆಷನ್ ಆಯ್ತು. ನಿನಗ ಸೇಮ್ ಬಿಹೇವಿಯರ್, ಗುಣ ಇಷ್ಟ ಆಯ್ತು ಆಕಿದ ಫಸ್ಟ್ ನೋಡಿದ ಕೂಡಲೇ. ಓಕೆ, ನಿಮ್ಮಿಬ್ರು ಫಸ್ಟ್ ಪ್ರಪೋಸ್ ಯಾರು ಮಾಡಿರಿ? ಆಕ್ಚುಲಿ ಇನ್ನುವರೆಗೂ ಯಾರು ಮಾಡೇ ಇಲ್ಲ. ಮಾಡೇ ಬಿಡ್ರಿ ಹಂಗಿದ್ರೆ. ಈ ನಮ್ ಲಾಗ್ ಒಳಗ್ ಗೊತ್ತಾಗ್ಲಿ ಎಲ್ಲಾ ಆಡಿಯನ್ಸಿಗೂ. ಮಾಡ್ತಿ? ಯಾರು ಫಸ್ಟ್ ಮಾಡೇ ಇಲ್ಲ. ಇನ್ನಾದ್ರೂ ಮಾಡೇ ಇಲ್ಲ. ಹೇಳ ಒಂದೇ ಸಲ ಹೇಳ್ಬಿಡ ಹಂಗ. ಏನಂತ? ವಿಲ್ ಯು ಮ್ಯಾರಿ ಮೀ ಅಂತ ಕೇಳ. ಪ್ರಪೋಸ್ ಮಾಡ್ಬಿಡ. ಐ ಲವ್ ಯು. ಥ್ಯಾಂಕ್ ಯು. ಹೇಳ ಪಾಪ. ಐ ಲವ್ ಯು ಟು. ಸೂಪರ್. ಮದುವೆ ದಿನದಿಂದ ಇಲ್ಲಿವರೆಗೂ ನಿಮ್ ಜೀವನದಲ್ಲಿ ಆದಂತಹ ಒಂದ್ ಮೆಮೊರೇಬಲ್ ಡೇ. ಹಂಗ್ ಪರ್ಟಿಕ್ಯುಲರ್ ಅಂತ ಯಾವ ಡೇನು ಇಲ್ಲ, ಯಾಕಂದ್ರೆ ಎಲ್ಲಾ ಡೇನು ಮೆಮೊರೇಬಲ್. ಸೊ ಎಲ್ಲಾನು ನಿಂಗ ಯಾವ್ದ ಒಂದ್ ಮೆಮೊರೇಬಲ್ ಡೇ ಮರೆಯಾಕ ಸಮಯ ಹುಟ್ಟಿದಾಗ. ಓಕೆ, ಸೂಪರ್ ನೈಸ್. ಸಮ ಹುಟ್ಟಿ. ಮೋಸ್ಟ್ ಫನ್ನಿಯೆಸ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್ ನೀ ಹೇಳ. ಸಣ್ಣಗಿದ್ದಾಗಿಂದನೂ ಆತು ಇವತ್ತ ಯಾವ್ದ್ರ ಮದ್ವೆ ಆದ ಓಕೆ, ಮದುವೆ ಆದ್ಮೇಲೆ ಫನ್ನಿಯೆಸ್ಟ್ ಮೂಮೆಂಟ್ ಅಂತ ಎಲ್ಲ ಟ್ರಾಜಿಡಿ ಅದಾವನ. ಓಕೆ, ನೀ ಹೇಳ, ಯೋಚನೆ ಮಾಡ್ಲಿ ಅನ್ಕ. ಫನ್ನಿ ಆಕ್ಚುಲಿ ಡೈಲಿ ಆಗ್ತೈತಿ. ಒಂದ್ ಪರ್ಟಿಕ್ಯುಲರ್ ಒಂದ್ ಏನಾರೆ ಸಿಚುವೇಶನ್. ಪರ್ಟಿಕ್ಯುಲರ್ ಏನಂದ್ರೆ ವಿಜಯ್ ಯಾವಾಗ ನಾವ್ ಕನ್ನಡ ಓದಂತ ಹೇಳ್ತೀವಿ ಅದೆಲ್ಲ ಫನ್ನಿಯೆಸ್ಟ್ ಮೂಮೆಂಟ್ ಅನ್ನ. ಬೇಕ್ರಿ ಈಗೂ ಟ್ರೈ ಮಾಡ್ಬೋದು ನೀವು. ಬಹಳಷ್ಟು ಒತ್ತಕ್ಷರ ಇದ್ದು ಕನ್ನಡ ಕೊಟ್ರದ ಫುಲ್ ಫನ್ನಿಯೆಸ್ಟ್ ಮೂಮೆಂಟ್. ಅದ ಸೇಮ್ ಆಕಿ ಇಂಗ್ಲಿಷ್ ಒಳಗೆ ಹಂಗಂತ ಇಂಗ್ಲಿಷ್ ಫುಲ್ ಬರಲ್ಲ. ಓಕೆ, ನಿಮ್ಮಿಬ್ರಲ್ಲಿರೋ ಕಾಮನ್ ಫ್ಯಾಕ್ಟರ್ ಯಾವ್ದು? ಅಂಡರ್ಸ್ಟ್ಯಾಂಡಿಂಗ್, ಶಾಪಿಂಗ್, ಡ್ರೆಸ್, ಅಡ್ಡಾಡೋದು, ಸಿಕ್ಕಾಪಟ್ಟೆ ಅಡ್ಡಾಡ್ತಾರೆ, ಟ್ರಾವೆಲಿಂಗ್, ಅಡ್ಡಾಡುದ ನಿನ್ನ ಅದಕ್ಕ. ಓಕೆ, ಯಾವ್ದನ್ ಬಿಟ್ಟ ಇರಾಕ ಆಗುದಿಲ್ಲ ಒಟ್ಟ? ಅಂದ್ರೆ ತಿನ್ನೋದು? ಇಲ್ಲ, ಥಿಂಗ್ಸ್ ಹೇಳ್ಬೋದು. ಯಾವ್ದು ಐತಲ್ಲ, ವಿಜಯನ್ ಫಸ್ಟ್ನೇ ವೈಫ್ ಮೊಬೈಲ್, ಅದನ್ನ ಬಿಟ್ಟು ಇರಾಕ್ ಆಗಂಗಿಲ್ಲ. ನಿಂಗ ಏನ್ ಬಿಟ್ಟು ಇರಾಕ್ ಆಗೋದಿಲ್ಲ? ಥಿಂಗ್ಸ್ ಹೇಳಿಲ್ಲ, ನಂದ ಹೇಳಿದ್ಲು ಮುತ್ತಕ್ಕೆ. ಹೌದು, ನೀನ್ ಹಿಂದೆ ಹೇಳ. ನಂದ ಇರ್ತೀನ ಎಲ್ಲ ಬಿಟ್ಟು ಇರ್ತಿ ನಡೀತೈತಿ. ಮೊಬೈಲ್ ಬಿಟ್ಟಿರಲ್ಲ. ಏನ್ ಬಿಟ್ಟಿರ್ತಿ? ಮೊಬೈಲ್ ಬಿಟ್ಟಿರಂಗಿಲ್ಲ. ಅಂದ್ರ ಕೈಂಡ್ ಆಫ್ ಎಡಿಟಿಂಗ್. ಓಕೆ, ಅವ್ ನಿಂಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್. ಎಲೆಕ್ಟ್ರಾನಿಕ್ ಐಟಮ್ಸ್ ನಿಂಗೆ ಇಷ್ಟ ಆಗತ್ತವ. ಓಕೆ, ಸೂಪರ್. ಬೆಸ್ಟ್ ಅಂಡ್ ವರ್ಸ್ಟ್ ಹ್ಯಾಬಿಟ್ ಹೇಳ್ಬೇಕ. ಅಕ್ಕಿದ್ ನೀ ಹೇಳ್ಬೇಕು, ನಿಂದ ಅಕ್ಕಿ ಹೇಳ್ಬೇಕು. ಇವಾಗ ಫಸ್ಟ್ ಬೆಸ್ಟ್ ಹ್ಯಾಬಿಟ್ ನೀ ಹೇಳ್ಬೇಕು. ಅಕ್ಕಿದ ಬೆಸ್ಟ್ ಹ್ಯಾಬಿಟ್ ಅದ ಎಲ್ಲಾರ ಜೊತೆ ಅಡ್ಜಸ್ಟ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್. ಓಕೆ, ವರ್ಸ್ಟ್ ಅಂದ್ರ ಸಿಕ್ಕಾಪಟ್ಟೆ ಲೇಜಿ. ಓಕೆ, ಇವತ್ತು ಹೇಳಿದ ಕೆಲಸ ಒಂದ್ ತಿಂಗಳು ಬಿಟ್ಟು ಆಕತಿ ಹೆಂಗ. ಓಕೆ, ನೀ ಬೆಸ್ಟ್ ಹ್ಯಾಬಿಟ್ ಅಂದ್ರ ಏನ್ ಕೇಳಿದ್ರು ಕೊಡ್ಸಾಕಿಲ್ಲ ನಂಗಿಲ್ಲ. ಈಗ ನಾವ್ ಕೇಳೋಕಿಂತ ಮುಂಚೆನ ಕೊಡ್ಸಿರ್ತಾರೆ. ವರ್ಸ್ಟ್ ಅಂದ್ರ ಮನ್ಯಾಗ ಮಾಡಿದ್ದೇನು ತಿನ್ನಂಗಿಲ್ಲ. ಓಕೆ, ಓಕೆ. ಸಣ್ಣವ್ರಿದ್ದಾಗ ಬೇಸ್ಕೊಂಡ ಹತ್ತಿದ್ ಯಾವ್ದಾರ ಒಂದ್ ಮೂಮೆಂಟ್ ನೆನ್ಪೈತ ನಿಂಗ? ಮಮ್ಮಿ ಐತಿ, ನನಗ್ ಗೊತ್ತೈತಿ. ಹಾ, ನೀ ಹೇಳಿ. ಪೇರು ಗಿಡದ ಮೇಲಿಂದ ಬಿದ್ದಿದ್ದು. ಅವಂದ
ನೀನ್ ಹಿಂದೆ ಹೇಳೋದಿರ್ತಿ. ನೀನ್ ಹಿಂದೆ ಹೇಳ್ಬೇಕೀಗ. ನೀನ್ ಹಿಂದೆ ಹೇಳಿ. ಸಣ್ಣವಿದ್ದ ಬೇಸ್ಕೊಂಡು ಅದೇ ಯಾವಾಗಾರ ಅದ ದಿವಸ ಹೇಳೋದೇನಕ್ಕೆ ದಿವಸ ಬಿಡ್ತೀವ. ನಿಂದ ನಂದ ನಾ ದುಸ್ಸ ಬೈಸ್ಕೊತಿದ್ನಿ ಆಕ್ಚುಲಿ. ಟ್ಯೂಷನ್ ಸಂಬಂಧ ಮೇನ್. ಟ್ಯೂಷನ್ ಮುಂಜಾನೆ ಹೋಗಕ್ ಆಗ್ತಿರ್ಲಿಲ್ಲ. ಟ್ಯೂಷನ್ ಸೂಟಿ ಐತಂತ ಮಲ್ಕೊಂಡ್ಬಿಡ್ತಿದ್ನಿ. ಆಮೇಲೆ ಗೊತ್ತಾಕಿ ಟ್ಯೂಷನ್ 5 ಸುಳ್ಳು ಹೇಳಿ ಮಕ್ಕೊಂಡಾಳ ಅಂತ ದಿವ್ಸ ಬೈಸ್ಕೊತೀನಿ. ಓಕೆ. ಲೈಫ್ ಗೋಲ್ ಏನ್ ಇಬ್ಬರದು? ಫಸ್ಟ್ ನೀನ್ ಹೇಳ, ಏನ್ ಗೋಲ್ ಐತಿ? ಏನೈತಿ ಗೋಲ್ ಹಿಂಗ್ ಪರ್ಟಿಕ್ಯುಲರ್ ಅಂತೇಳಿ ಇನ್ನೋರ್ಗು ಏನೋ ಪ್ಲಾನ್ ಇಲ್ಲ. ಗೋಲ್ ಅಂದ್ರ ಕೈಂಡ್ ಆಫ್ ಹೆಂಗ ಐತಿ ಎಂಡ್ ವರೆಗೂ ಖುಷಿಯಾಗಿರುದ ಅದ ಒಂದ ಗೋಲ್. ಸೂಪರ್. ಅದಕ್ಕಿಂತ ಹೆಚ್ಚಿಂದ ಏನು ಅಂದ್ರೆ ಹಿಂಗೆ ಪರ್ಟಿಕ್ಯುಲರ್ ಎಕ್ಸ್ಪೆಕ್ಟೇಷನ್ ಅಂತ ಇಲ್ಲ. ಓಕೆ. ಇದ ಮೆನ್ಸ್ ಮತ್ ಹಿಂಗ್ ಲೇಡೀಸ್ ಟಾಯ್ಲೆಟ್ ಹೋಗಿ ಯಾವತ್ತಾದ್ರೂ ಮಿಸ್ ಆಗಿ ಹೋಗಿರೇನ? ಇಲ್ಲ ಇಲ್ಲ ಇಲ್ಲ. ಹಿಂಗ್ ಹೋಗ್ಬಿಟ್ಟ ಹಂಗೆಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ ಏನಂದ್ರ, ನೀವು ನಿಮ್ ಲೈಫ್ದಾಗ ಏನಾದ್ರೂ ಕದ್ದಿ ಏನ? ಈಗ ಇದ ಕಾಯಿನ್ ಆಗಿರ್ಬೋದು, ರುಪೀಸ್, ಏನಾದ್ರೂ ಒಟ್ಟ ಸಣ್ಣವಿದ್ದಾಗಾತೋ ಸಣ್ಣಕ್ಕಿ ಇದ್ದಾಗಾತೋ ಏನ್ರ ಕದ್ದಿದ್ದು ಉಂಟ? ನಾನು ಗೊತ್ತಾಗ್ಲಾರ್ದ ಈಗ. ಓಕೆ. ಯಾವಾಗ? ವಿಜಯನ್ ಟಿ ಶರ್ಟ್ಸ್. ಸಣ್ಣಕ್ಕಿದ್ದಾಗ ಏನು ಕದ್ದಿಲ್ಲ? ಈಗ ಅಪ್ಪನ್ ಜೇಬಿಂದ ಇಲ್ಲ. ಈಗ ಟಿ ಶರ್ಟ್ ಅಷ್ಟೇ. ಯಾರ್ದು? ಅದ್ರಷ್ಟು ಅಟ್ರಾಕ್ಷನ್ ಇಲ್ಲಿವರೆಗೂ ಯಾವ್ದಾಗಿರ್ಲಿಲ್ಲ. ಈಗ ಟಿ ಶರ್ಟ್ ಚಲೋ ಅನಿಸ್ತ. ಸೂಪರ್. ನೀನು ಕದ್ದೆ ಇಲ್ಲ ಇಲ್ಲಿವರೆಗೂ? ಓಕೆ. ತುಂಬಾ ಇರಿಟೇಟ್ ಯಾವ ವಿಷಯಕ್ಕೆ ಆಕತಿ? ಇವಂದು ನಿಂಗ ನಿಂದಿಕಿ ಇವಂಗ? ನನಗ ಎರಡಕ್ಕ ಆಗ್ತೈತಿ. ಒಂದು ಮೊಬೈಲ್ ನೋಡೋದಕ್ಕ, ಆಮೇಲೆ ಇನ್ನೊಂದು ತಿನ್ನೋದು ಬಾಳ ಅಂದ್ರ ಬಾಳ. ಇದು ಬೇಡ, ಅದು ಬೇಡ, ಇದು ಬೇಡ, ಅದು ಬೇಡ ಅಂತ. ಅದು ಮನ್ಯಾಗಿಂದ ಅಷ್ಟ, ಹೊರಗಿಂದ ಅದ ನಡಿತೈತಿ ಅಲ್ಲ, ಅದು ಇರಿಟೇಟ್ ಆಕೈತಿ. ನಿಂಗ ಯಾವ್ದು ಇರಿಟೇಷನ್ ಆಕೈತಿ? ಅದ ಹೇಳಿದ ಮಲ್ಟಿಪಲ್ ಟೈಮ್ಸ್ ಹೇಳಿಸ್ಕೊಳ್ಳೋದು. ಓಕೆ. ರಿಪೀಟ್. ಓಕೆ. ಈಗ ಓಕೆ, ಇಷ್ಟು ಕ್ವಶನ್ ಆನ್ಸರ್ ಮಾಡಿದ್ರ ನೀವ ಇಷ್ಟೊತ್ತನ. ಈಗ ಒಂದ್ ಕೆಲ್ಸ ಮಾಡ್ಸ್ಕೊಬೇಕಂತಂದ್ರ, ಈಗ ಅಕ್ಕಿ ಯಾವ್ದಾರ ಒಂದ್ ಕೆಲ್ಸ ಬಾಕಿ ಉಳ್ದೈತೆ ಅವನಿಂದ ಮಾಡ್ಸ್ಕೊಬೇಕು ಅಥವಾ ಅಕ್ಕಿಯಿಂದ ಮಾಡ್ಸ್ಕೊಬೇಕು ಕೆಲ್ಸ ಅನ್ನುವಂಥದ್ದು ಯಾವ್ದಾರ ಐತನ? ಹಂಗಿದ್ರ ಮಾಡ್ಸ್ಕೊಬೋದ? ಐ ಮೀನ್ ಈಗ ಪ್ರಪೋಸ್ ಮಾಡ್ಸ್ಕೊಳೋದು ಅಥವಾ ಹಿಂಗ ಹಂಗ ಯಾವ್ದಾದ್ರು ಒಟ್ಟ ಐತಿ. ಏನ್ ಮಾಡ್ಸ್ಕೊಬೇಕು? ಎತ್ತಿಸ್ಕೋಬೇಕ. ಸೂಪರ್. ಓಕೆ. ಅದೀಗ ಆಸೆ ಈಡೇರ ರೆಡಿ. ಆಕಿಗೆ 50 ಕಿಲೋ ಆಗಕ್ ಹೇಳ. ಆಯ್ತ 2 months ಆಗ್ತೀನಿ ಹಂಗಿತ್ತಂದ್ರ ಸರಿ. ಓಕೆ. ಈಗ ನೆಕ್ಸ್ಟ್ ನನ್ ಬರ್ತಡೇ ಬರ್ತಿತ್ತಲ್ಲ, ಅಷ್ಟೊತ್ತಿಗೆ ಸಣ್ಣ ಆಗಿರ್ತೀನಂತ. ಈಗ ನೀವ್ ಮಾಡ್ಬೇಕ್ ಮತ್ತೀಗ ಆಸೆ ಇತ್ತಂದ್ರ ಅದ್ನ ಎತ್ತತೀಯ? ರೆಡಿನಾ? ನಾ ಎತ್ಕೊಳಕ್ ರೆಡಿ. ಓಕೆ. ವೇಟ್ ಜಾಸ್ತಿ ಆದ್ಮೇಲೆ ಎತ್ಕೋತಾನ. ಓಕೆ. ಸರಿ. ನಿಂದ ಏನೈತಿ? ಅಕ್ಕಿಂದ ಮಾಡ್ಸ್ಕೊಬೇಕಾಗಿದ್ ಕೆಲ್ಸ ಏನಾರ ಹಿಂಗ್ ಉಳ್ದೈತಿ ಅನ್ನುವಂಥದ್ದು? ಏನಿಲ್ಲ. ಓಕೆ. ಸೂಪರ್. ಎಲ್ಲಾ ಆನ್ಸರ್ಗೂ ಫಟಾಫಟ್ ಅಂತ ಹೇಳಿರಿ. ಎಲ್ಲಾನು ಆನ್ಸರ್ ಮಾಡಿರಿ. ಈಗ ಏನಂದ್ರ ಒಂದ್ ವರ್ಡ್ ನಾಗ ಡಿಸ್ಕ್ರೈಬ್ ಮಾಡ್ಬೇಕ, ನೀ ಅವನ ಅವನಿ ಅಂತಂದ್ರ ಏನ್ ಹೇಳ್ತೀರಿ ಅಂತ ಹೇಳ್ಬೋದು. ಫಸ್ಟ್ ನೀನ್ ಹೇಳಿ. ಒನ್ ವರ್ಡ್. ಒನ್ ವರ್ಡ್. ಕಂಪ್ಲೀಟ್. ಸೂಪರ್. ನೀನ್? ಪರ್ಫೆಕ್ಟ್. ಸೂಪರ್. ಮಸ್ತ್. Hi everyone, welcome to Brainy Photon. ಪರಮಾನಂದ. Hi everyone, welcome to Brainy Photon. ಇವತ್ತಿನ ಲಾಗ್ ಏನತ್ತಂದ್ರ ಕ್ವಶನ್ ಅಂಡ್ ಆನ್ಸರ್ ರೌಂಡ್. ನಮಗಂತೂ ಗೊತ್ತಿಲ್ಲ. Hi everyone, welcome to Brainy Photon.